ಮತ್ತೆ ಈಗ ಮಹಾದೇವ ಚೆನ್ನಾಗಿದೆ, ಜನ ಬರ್ತಾ ಇದ್ದಾರೆ. ಆ ಥರ ಚೆನ್ನಾಗಿರೋ ಸಿನಿಮಾ ಬಂದರೆ ಖಂಡಿತ ಬರ್ತಾರೆ. ನಮ್ಮ ಸಿನಿಮಾದಿಂದಲೇ ಅದು ಓಪನ್ ಆಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ, ಭರವಸೆ ಇಟ್ಕೊಂಡಿದ್ದೀವಿ. ನೀವು ರೆಗ್ಯುಲರ್ ಸಿನಿಮಾಗಳು ಮಾಡ್ತಾ ಇದ್ದೀರಿ, ಇತ್ತೀಚೆಗೆ ಸ್ವಲ್ಪ ಯಾಕೆ ಜಯಣ್ಣ ಭಗಣ ಇಬ್ಬರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಯಾವ ಹೀರೋಗಳಿದ್ದಾರೆ ಹೇಳಿ ಮಾಡೋಣ. ಹೊಸಬ್ರು ಸಿನಿಮಾ ಮಾಡಿ 3-4 ಸಿನಿಮಾ ಕಳ್ಕೊಂಡಿದ್ದೀವಿ. ಹೊಸಬ್ರು ಸಿನಿಮಾ ಮಾಡೋಕ್ಕೆ ಧೈರ್ಯ ಕಡಿಮೆ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ಹೀರೋಗಳಿಲ್ಲ, ಅದಕ್ಕೆ ನಾವು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ನೀವು ಹೀರೋಗಳನ್ನ ಹುಟ್ಟಾಕ್ತಾರೆ ಒಂದು ಟೈಮಲ್ಲಿ, ಈಗ ಕೆಲಸ ಮಾಡ್ಬೇಕಲ್ವಾ? ಇವಾಗ ಇಂಡಸ್ಟ್ರಿ ಸ್ವಲ್ಪ ಕೆಟ್ಟದಾಗಿದೆ. ಅದ್ರ ಕಾರಣ ಏನು ಅಂದ್ರೆ ಹೊಸಬ್ರು ಸಿನಿಮಾ ಜನ ಪ್ರೋತ್ಸಾಹ ಕೊಡ್ತಾರೆ, ಒಳ್ಳೊಳ್ಳೆ ಡೈರೆಕ್ಟ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇಲ್ಲ. ಯಾವ ಎಲ್ಲ ಹೀರೋಗಳನ್ನೇ ಸಿದ್ಧಮ್ಮಗಳವರು ಹಂಗೆ ಮುಂದುವರ್ಸ್ಕೊಂಡು ಹೊಸ ಹೀರೋಗಳನ್ನ ಹುಟ್ಟಾಕಿದ್ದಾರೆ, ಒಂದು ಸ್ವಲ್ಪ ಇಂಡಸ್ಟ್ರಿ ಒಳ್ಳೇದಾಗುತ್ತೆ. ಅಲ್ಲ, ಖಂಡಿತ ಮಾಡೋಣ. ಬಟ್ ಹೀರೋಗಳು ಮುಖ್ಯ ಅಲ್ಲ, ಮುಖ್ಯವಾಗಿ ಡೈರೆಕ್ಟ್ರು ಬರ್ಬೇಕು ಕನ್ನಡ ಇಂಡಸ್ಟ್ರಿಗೆ. ಈಗ ತುರ್ತು ಅರ್ಜೆಂಟ್ ಆಗಿ ಬೇಕಾಗಿರೋ ಡೈರೆಕ್ಟ್ರುಗಳು ಒಳ್ಳೆ ಕಥೆ ಇಟ್ಕೊಂಡು ಮಲಯಾಳಂ ಚೆನ್ನಾಗಿ ಡೈರೆಕ್ಟರ್ ಮಾಡ್ತಾವ್ರೆ, ತಮಿಳ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಈ ಟೂರಿಸ್ಟ್ ಫ್ಯಾಮಿಲಿ ಚೆನ್ನಾಗಿ ಹೋಯ್ತು. ಬಿಕಾಸ್ ಆಫ್ ಕಂಟೆಂಟ್ ಡೈರೆಕ್ಷನ್ ಚೆನ್ನಾಗಿ ಮಾಡ್ಬೋದು ಡೈರೆಕ್ಟ್ರು. ನಮ್ಮಲ್ಲ ಡೈರೆಕ್ಟ್ರುಗಳು ಕಡಿಮೆ ಇದ್ದಾರೆ, ಇವಾಗ ತುಂಬಾ ಕಡಿಮೆ ಇದ್ದಾರೆ. ಬಂದ್ರೆ ಖಂಡಿತ ಇಂಡಸ್ಟ್ರಿ ಒಳ್ಳೇದಾಗುತ್ತೆ. ದಯವಿಟ್ಟು ಇದು ಹೀರೋಗಳಿಗೆ ಮುಖ್ಯ ಡೈರೆಕ್ಟ್ರು ಬರಲಿ, ಟೆಕ್ನಿಷಿಯನ್ ಬರಲಿ ನಾನು ಆಶಿಸ್ತೇನೆ. ಸರ್, ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಒಂದೊಂದು ಸಿನಿಮಾ ಅನೌನ್ಸ್ ಮಾಡಿದಾಗ 2 ವರ್ಷ ತಗೊಂಡು ಇವಾಗ ಸೂರಿದು ಯಾವಾಗ ಅನೌನ್ಸ್ ಮಾಡಿದ್ರೆ ಅದು ನಡೀತಾನೆ ಇದೆ. ಅದೊಂಥರ 5 years ಪ್ರೋಗ್ರಾಮ್ ಥರ. ಅದಾದ್ಮೇಲೆ ಅವರು ಸ್ಟಾರ್ಟ್ ಮಾಡೋದು ಅಂದ್ರೆ ಇಟ್ಸ್ ನಾಟ್ ಪ್ರಾಪರ್ಲಿ ಆರ್ಗನೈಸ್ಡ್ ಅಂತ ಅನ್ಸುತ್ತೆ. ಸೂರಿ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅನ್ನೋದನ್ನ ರೂಮರ್ಸ್ ಇದ್ದಿತ್ತು. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು ಏಪ್ರಿಲ್ 30. ಆಯ್ತಾ? ಇಲ್ಲ ಈ ಏಪ್ರಿಲ್ 30 1.5 ತಿಂಗಳು ಆಗಿಲ್ಲ. ಅದು ನೀವು ಬರ್ದಿದ್ದೀರಿ, ನೀವು ಕಂಡಿಡ್ದು ನೀವು ಬರ್ದಿದ್ದೀರ. ಅದೇ ಥರ ಎಲ್ಲರೂ ಬರ್ದಿದ್ದೀವಿ. ನಾನು ಈಗ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು, ಅದನ್ನ ಅವತ್ತಿಂದ ಮಾಡಬೇಕು ಅನ್ನೋದಿಲ್ಲ. ಸುದೀಪ್ ಸರ್ ನಮಗೆ ಈಸ್ ಡೈರೆಕ್ಟಿಂಗ್ ಅಂಡ್ ಆಕ್ಟಿಂಗ್ ಫಾರ್ ಅಸ್, ಅವ್ರದ್ದು ಕಮಿಟ್ಮೆಂಟ್ಸ್ ಇರೋದ್ರಿಂದ. ಸೊ ದಟ್ ಡಸಂಟ್ ಮೀನ್ ಅವತ್ತಿಂದನೂ ನಾವು ಟೈಮ್ ತೊಗೊಂಡು ಸಿನಿಮಾ ಮಾಡ್ತಾ ಇದೀವಿ ಅಂತ ಅನೌನ್ಸ್ಮೆಂಟ್ ಮಾಡೋದು. ದರ್ ಇಸ್ ಅದರ್ ರೀಸನ್ಸ್ ಫಾರ್ ದಟ್. ಸೊ ಅದು ಸೂರಿ ಸರ್ ಜೊತೆ ಸರ್ 5 ವರ್ಷ ಪ್ರಾಡಕ್ಟ್ ಅದೆಲ್ಲ ಇಲ್ಲ. ಲೆಟ್ಸ್ ನಾಟ್ ಅದಕ್ಕೆ ಅಲ್ಲ ಮಿಸ್ಲೀಡ್ ಮಾಡೋದು ಬೇಡ. ಸೂರ್ಯ ಅವ್ರ ಹತ್ರ ನಾವು ಫೈನಾನ್ಸ್ ಮಾಡಿದ್ದು ಬ್ಯಾಡ್ ಮ್ಯಾನರ್ಸ್ಗೆ ನಾವು ಸಿನಿಮಾ ಮಾಡಬೇಕು ಅಂತ ಹೇಳಿಲ್ಲ. ಇಲ್ಲ ಹೇಳಿ ಒಂದು ನಿಮಿಷ ಇಲ್ಲ. ಆಮೇಲೆ ಅದಾದ್ಮೇಲೆ ಈಗ ನಾವು ಸಿನಿಮಾ ಮಾಡ್ಬೇಕು ಮಾತಾಡಿ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ನಾವು ಫೈನಾನ್ಸ್ ಮಾತ್ರ ಮಾಡಿ ಆ ಸಿನಿಮಾ ಮಾಡ್ತಾ ಇರೋದು ಬ್ಯಾಡ್ ಮ್ಯಾನರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ. ಈಗ ನಾವು ಇಲ್ಲ ಅಥವಾ ಹರಿಕೃಷ್ಣ ಅವ್ರದ್ದು ಅಂತ ಯಾಕೆ ಹೇಳ್ತಾ ಇಲ್ಲ? ಇವಾಗದಿಂದ ಬರೀತಿ ಹೇಳ್ತೀವಿ. ಸೂರಿ ಸರ್ ಇದರಲ್ಲಿ ಇಟ್ಕೊಂಡು ಲಾಸ್ಟ್ ಫೈಟಿಂಗ್ ಅಲ್ಲಿ ಒಂದು ಸೀನ್ ಬರುತ್ತೆ ಅದಕ್ಕೆ ಅದು ನೀವು ಕಥೆಯಲ್ಲಿ ಆಕ್ಚುಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ವಿಷಯನೇ ಇಂಪಾರ್ಟೆಂಟ್ ಇದೆ. ಅವರ ಗೆಟಪ್ ಅಲ್ಲಿ ಏನಕ್ಕೆ ಬರ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಇದೆ. ರೋಹಿತ್, ಈ ಲೆಗಸಿ ರೆಫರೆನ್ಸಸ್ ಇರುತ್ತಾ? ಇಲ್ಲ, ಎಷ್ಟು ಇರಲ್ಲ. ನೋ ರೆಫರೆನ್ಸಸ್. ಪ್ರೊಡಕ್ಷನ್ ಹೌದು, ಒಂದು ಪಿಆರ್ಕೆ ಆಡಿಯೋ ಇದೆ, ಅದು ಕೂಡ ಆನಂದ್ ಆಡಿಯೋ ಏನು ಸ್ಟಾರ್ಟಪ್ ಪಿಆರ್ಕೆ ಅವ್ರದ್ದು ಆಡಿಯೋ ಇತ್ತು. ಬಟ್ ಬಿಸ್ನೆಸ್ ವೈಸ್ ನಾವು ಆಚೆ ಕಡೆ ಆನಂದ್ ಶ್ಯಾಮ್ ಸರ್ ಒಳ್ಳೆ ಪ್ರೈಸ್ ಕೊಟ್ಟರು. ಆ್ಯಂಡ್ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ದೀವಿ ಅಷ್ಟೇ. ನಾವು ಏನೇ ಎಂಡ್ ಆಫ್ ದ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡೋದು ಒಂದು ವ್ಯಾಪಾರ ಪ್ರಾಫಿಟ್ಗೆ ಮಾಡ್ತಿರ್ತಾರೆ. ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು, ಅದಕ್ಕೆ ನಾವು ಅವ್ರು ಕೊಟ್ಟರು. ಆ್ಯಂಡ್ ಅದನ್ನು ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗ್ ಆಗಿ. ಇನ್ಫ್ಯಾಕ್ಟ್ ಪೂಜೆ ಆಗಿದ್ದು ನೆಕ್ಸ್ಟ್ ಡೇನೆ ಅದೊಂದು ಇದಾಗಿ ಡೀಲ್ ಆಗಿ ಬಿಸ್ನೆಸ್ ಡೀಲ್ ಆಗಿ. ಈಗ ಈ ಪಿಕ್ಚರಲ್ಲಿ ಕಾಂಬಿನೇಷನ್ ಆಗಲಿ, ರೋಹಿತ್ ಅವರಾಗಲಿ, ಯುವ ಅವರಾಗಲಿ, ಚರಣ್, ಎವ್ರಿ ಒನ್ ಕಾಂಬಿನೇಷನ್ ಮೇಲೆ ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರೊಂದು ಬೆಟ್ ಮಾಡಿದ್ದಾರೆ. ಆಮೇಲೆ ಅವರು ಎಕ್ಕನ್ನು ತೆಗೆದು 2 ಸಾಂಗ್ ನೀವೇ ನೋಡಿದ್ದೀರ, ಎಕ್ಕನ್ನು ತೆಗೆದು ಎಸ್ ಸರ್ ಆಗಿದೆ ಸರ್. ಅದಕ್ಕೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀವಿ 3 ಜನ ಜೊತೆ. ಅದೇ ಅಲ್ವ ಸರ್ ಅದಕ್ಕೆ ಆನ್ಸರ್. ವರ್ಕೌಟ್ ಆಗಿದೆ ಅಂತ 2ನೇ ಪಿಕ್ಚರ್ ಜೊತೆ ಮಾಡ್ತಾ ಇದ್ದೀವಿ ಸರ್. ಓವರ್ ಆಲ್ ನೋಡಿದ್ರೆ 100% ಬಿಸ್ನೆಸ್ ಮೊದಲು ಥರ ಇಲ್ಲ. ಅಂದರೆ ಎಂಟೈರ್ ಇಂಡಸ್ಟ್ರಿ ಆಗಿ ನೋಡೋದು ಗ್ಯಾರಂಟಿ ಮೊದಲು ಥರ ಇಲ್ಲ. ಬಟ್ ಅದಕ್ಕೆ ಯಾವುದು ಸಿನಿಮಾದು ಅಥವಾ ಕಾರಣ ಅಂತ ಅಲ್ಲ. ಐ ಥಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ. ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡಿದ್ರು ಮಾರ್ಕೆಟ್ ಡೌನ್ ಆದಾಗ ಒಂಚೂರು ಇದಾಗುತ್ತೆ. ಬಟ್ ಐ ಥಿಂಕ್ ಚೆನ್ನಾಗಿರೋ ಪಿಕ್ಚರ್ ತಗೊಂಡಿದ್ದಾರೆ ಸರ್. ಪಿಕ್ಚರ್ ಕಲೆಕ್ಷನ್ ಥಿಯೇಟ್ರ್ ಬಂದಿದೆ.